ಅದು ಕೃಷ್ಣಾ ನದಿ ತೀರದ ಗ್ರಾಮ. ಇಲ್ಲಿ ಮಳೆಗಾಲದಲ್ಲಿ ಪ್ರವಾಹ ಇದ್ರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆಯಲ್ಲಿ ಉಲ್ಬಣ ಆಗುತ್ತೆ. ಕೃಷ್ಣಾ ನದಿ ಪಕ್ಕದಲ್ಲಿ ಗ್ರಾಮ ಇದ್ರೂ ಸಹ ಇವರಿಗೆ ಈ ನೀರಿನ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಹೀಗಾಗಿ ಖುದ್ದು ಆ ಗ್ರಾಮದ ಜನರೇ ಕೃಷ್ಣಾ ನದಿಗೆ ಇಳಿದು ತಮ್ಮ ನೀರಿನ ದಾಹವನ್ನ ತೀರಿಸಿಕೊಳ್ತಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಸತತ ಮಳೆಯಿಂದ ಉಕ್ಕಿ ಹರಿಯುತ್ತಿರೋ ಕೃಷ್ಣಾ ನದಿ. ಕೃಷ್ಣಾ ತೀರದ ಗ್ರಾಮಗಳಲ್ಲಿ ನೀರಿಗಾಗಿ ಹಾಹಾಕಾರ. ರಾಜ್ಯದ ಹಲವೆಡೆ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ರು ನೀರಿಗೆ ಬರ. ಕುಡಿಯುವ ನೀರಿಲ್ಲದೆ ಕೃಷ್ಣಾ ತೀರದ ಗ್ರಾಮಸ್ಥರ ಗೋಳಾಟ. ನದಿಗಿಳಿದು ನೀರು ತುಂಬುತ್ತಿರೋ ಮಹಿಳೆಯರು, ಮಕ್ಕಳು. ಈ ಎಲ್ಲಾ ದೃಶ್ಯ ಕಂಡು ಬಂದಿರುವುದು ಯಾದಗಿರಿಯಲ್ಲಿ. ಹಯ್ಯಾಳ ಬಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಬೇಸಿಗೆ ಆರಂಭದಿಂದಲೂ ನೀಗದ ನೀರಿನ ಸಮಸ್ಯೆ. ನೀರಿಗಾಗಿ ಕೃಷ್ಣಾ ನದಿಗೆ ಬರಬೇಕಾದ ಪರಿಸ್ಥಿತಿ. ಹೌದು, ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇದು ಇಂದು ನಿನ್ನೆ ಶುರುವಾದ ಹಾಹಾಕಾರವಲ್ಲ. ಬೇಸಿಗೆಯಿಂದಲೂ ಹಯ್ಯಾಳ ಬಿ ಗ್ರಾಮದಲ್ಲಿ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರು ತರಲು ಬೈಕ್ ಇದ್ದವರು ಬೇರೊಂದು ಗ್ರಾಮಕ್ಕೆ ಹೋಗಿ ನೀರು ತರ್ತಾರೆ. ಆದರೆ ಬಡವರು ಕೃಷ್ಣಾ ನದಿಗೆ ನಡೆದುಕೊಂಡು ಹೋಗಿಯೇ ನೀರು ತರಬೇಕು. ನದಿಯಲ್ಲಿ ಮೊಸಳೆ ಇರೋದ್ರಿಂದ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ತಿಂಗಳಿಗೊಮ್ಮೆ ಗ್ರಾಮದ ನಲ್ಲಿಗಳಲ್ಲಿ ನೀರು ಬರ್ತವೆ. ಹೀಗಾಗಿ ನಾವು ಯಾವಾಗಲೂ ನೀರಿಗಾಗಿ ನಿತ್ಯವೂ ನದಿಗೆ ಬರ್ತೀವಿ ಅಂತ ಗ್ರಾಮಸ್ಥ ಮಹಿಳೆಯರು ಬಹಳ ಬೇಸರದಿಂದ ಆಕ್ರೋಶ ಹೊರಹಾಕಿದ್ರು. ಸರ್ಕಾರಿ ಶಾಲೆಗೂ ಸಹ ನೀರಿನ ಸಂಪರ್ಕ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳು ಬರ್ತಾರೆ. ಅದಾದ್ಮೇಲೆ ನಮ್ಮತ್ತ ತಿರುಗಿಯೂ ನೋಡಲ್ಲ ಅಂತ ಗ್ರಾಮಸ್ಥರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೀರಿಂದು ಇಂತಲ್ಲಿ 2 ಕಿಲೋಮೀಟರ್ ನಾವು ನದಿಗೆ ಬರಬೇಕು. ನಾವು ಕೆಲಸಕ್ಕೆ ಬಂದು ಕೆಲಸ ಮಾಡ್ಕೊಂಡು ಹೋಗಿ ಯಾವಾಗ ನೀರು ತಂದು ನಾವು ಕೆಲಸ ಮಾಡ್ಕೊಂಡು ಯಾವಾಗ ಕೆಲಸಕ್ಕೆ ಹೋಗಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಾವು ಯಾವಾಗ ರೆಡಿ ಮಾಡಿ ಕಳಿಸ್ಬೇಕು. ವಾರದಾಗ 1 ಸಾರಿ ಬಿಡ್ತಾರೆ ನೀರು, ತಿಂಗಳದಾಗ 3 ಸಾರಿ ನೀರು ಬಿಡ್ತಾರೆ. ಆಮೇಲೆ ನದಿ ನೀರೇ ತರಬೇಕು. ನಾವು ಇಟ್ಟಿರ್ತೀವಿ ಮೊಸಳೆ ಇರ್ತಾವ್ರಿ. ಮೊಸಳೆ ಗಂಜದಂತಂದ್ರೆ ಮತ್ತೆ ನೀರಿಲ್ಕ ಏನು ನಡೀತದೆ ಕೆಲಸ ನಮ್ಗೆ? ನೀರು ಹೆಂಗೆ ಮೊಸಳೆ ಬಂದ್ರೂ ಹೋಗ್ಬೇಕ್ರಿ, ಬರೋಕ್ಕೂ ಹೋಗ್ಬೇಕು ನಾವು ನೀರು. MP ಮೇಲೆ ಮತ್ತೆ ಅವ್ರು MP ಮೇಲೆ ಬಡವ್ರದೇ MP ಮೇಲೆ. ಒಟ್ಟಾರೆ ಊರಿನ ಪಕ್ಕದಲ್ಲೇ ಕೃಷ್ಣಾ ನದಿ ಮೈದುಂಬಿ ಹರಿಯುತ್ತಿದ್ರು ನೀರಿನ ಸಮಸ್ಯೆ ತಾಂಡವವಾಡ್ತಿದೆ. ಪಬ್ಲಿಕ್ ಟಿವಿ ವರದಿ ನಂತರ ಆದ್ರೂ ಅಧಿಕಾರಿಗಳು ಗ್ರಾಮಕ್ಕೆ ಶುದ್ಧ ನೀರು ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ರೂಪೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.